ಇತ್ತೀಚೆಗೆ ಈ ಮೊಬೈಲ್ ಗೀಳಿಂದ ತುಂಬ ಅನಾಹುತಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಈ ಗೀಳಿಗೆ ಒಳಗಾಗಿದ್ದಾರೆ. ಏನಿದು ಈ ಗೀಳು ಅಂತ ಅಂದರೆ, ಯಾವುದೋ ಒಂದು ನಕಾರಾತ್ಮಕ ಎಮೋಷನ್ ಅಂದರೆ ನೆಗೆಟಿವ್ ಎಮೋಷನ್ನ ಮರೆಮಾಚೋದಕ್ಕೋಸ್ಕರ ಮತ್ತೆ ಮತ್ತೆ ಒಂದು ಕೆಲಸವನ್ನು ಮಾಡೋದು, ಅದನ್ನು ನಾವು ಗೀಳು ಅಂತ ಕರಿತೀವಿ. ಸೊ ಈಗ ನೆಗೆಟಿವ್ ಎಮೋಷನ್ ಅಂದರೆ ಸ್ಟ್ರೆಸ್ ಆಗಿರ್ಬೋದು, ಒಂಟಿತನ ಆಗಿರ್ಬೋದು, ಅಥವಾ ಬೋರ್ ಆಗ್ತಾ ಇದೆ ಅನ್ನೋದಾಗಿರ್ಬೋದು, ಅಥವಾ ಕೆಲವೊಂದು ಕೆಲಸಗಳನ್ನು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಲ್ಲ ಅನ್ನೋದಾಗಿರ್ಬೋದು, ರಿಯಲ್ ಲೈಫನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ಮಕ್ಕಳು ಕೂಡ ಓದೋದು ಬರ್ಡನ್ ಆಗ್ತಾ ಇದೆ, ಮನೆಯಲ್ಲಿ ಎಮೋಷ್ನಲ್ ಕನೆಕ್ಷನ್ ಇಲ್ಲ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಈ ಒಂದು ಎಮೋಷನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಈ ಮೊಬೈಲಲ್ಲಿ ಕೆಲವೊಂದು ಆ್ಯಪ್ಸ್ಗಳಿದ್ದಾವೆ, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇರ್ಬೋದು, ಅಥವಾ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಕೊಡುವಂಥ ಆ್ಯಪ್ಸ್ಗಳಿರ್ಬೋದು, ಅಥವಾ ಈ ಗೇಮಿಂಗ್ ಆ್ಯಪ್ಸ್ಗಳಿರ್ಬೋದು. ಈ ಆ್ಯಪ್ಸ್ಗಳಿಂದ ಜಾಸ್ತಿ ಅಡಿಕ್ಷನ್ನ ನಾವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಸಿಗುತ್ತೆ, ಆನ್ಲೈನ್ ಫ್ರೆಂಡ್ಸ್ ಸಿಗ್ತಾರೆ, ಈ ರೀತಿ ಕೆಲವೊಂದು ಫ್ಯಾನ್ಸ್ ವೀಡಿಯೋಸ್ನ ಫಾಲೋ ಮಾಡೋದಾಗಿರ್ಬೋದು, ಡ್ರಾಮಾ ವೀಡಿಯೋಸ್ನ ಫಾಲೋ ಮಾಡೋದಾಗಿರ್ಬೋದು, ರೀಲ್ಸ್ನ ನೋಡೋದಾಗಿರ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ನೋಡ್ತಾ ಮತ್ತೆ ನೋಡಬೇಕು. ನಮ್ಮ ಬ್ರೈನು ಆ ಪ್ಲೆಷರ್ಗೆ ಒಳಗಾಗ್ಬಿಟ್ಟಿರುತ್ತೆ, ಅಂದರೆ ಆ ಡೋಪಮೈನ್ ರಿವಾರ್ಡ್ ಲೂಪ್ ಅನ್ನೋದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಸೊ ಅದರಿಂದ ಆಚೆ ಬರೋದಕ್ಕೆ ಆಗ್ತಾ ಇರಲ್ಲ. ಸೊ ಮತ್ತೆ ಮತ್ತೆ ನೋಡೋಣ, ಮತ್ತೆ ಮತ್ತೆ ನೋಡೋಣ ಅನ್ನೋ ಒಂದು ಆ ಲೂಪಿಗೆ ಒಳಗಾಗಿರ್ತಾರೆ. ಮಕ್ಕಳು ಕೂಡ ಅಷ್ಟೇ, ಈ ಗೇಮಿಂಗ್ ಆ್ಯಪ್ಸ್ಗಳಿಗೂ ಕೂಡ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಆ ಡೋಪಮೈನ್ ರಿವಾರ್ಡ್ ಲೂಪಿಗೆ, ಅವ್ರು ಕೊಡೋ ಟಾಸ್ಕ್ಗಳಿಗೆ, ಅವ್ರು ಕೊಡೋ ಅಂಥ ಒಂದು ಏನು ಗ್ರಾಫಿಕ್ ಡಿಸೈನ್ಸು, ಈ ಥರ ಆ ಕ್ರಿಯೇಟಿವಿಟೀಸು, ಇದೆಲ್ಲ ಅವ್ರಿಗೆ ಒಂದು ಅಡಿಕ್ಟ್ ಆಗಿಬಿಟ್ಟು ಮತ್ತೆ ಮತ್ತೆ ನಾವು ಅದನ್ನು ಮಾಡೋಣ, ಮತ್ತೆ ಮತ್ತೆ ನಾವು ಅದ್ರ ಜೊತೆ ಇರೋಣ ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ. ಅಲ್ಲಿಂದ ಅಡಿಕ್ಷನ್ ಶುರು ಆಗುತ್ತೆ. ಇದೆಲ್ಲ ನೆಗೆಟಿವ್ ಎಫೆಕ್ಟ್ಸು ಅವ್ರ ಬಾಡಿ ಮೇಲೆ, ಅವ್ರ ಮೈಂಡ್ ಮೇಲೆ ಬೀಳುತ್ತೆ. ಅದರಿಂದ ಅವರ ಒಂದು ಬ್ರೈನ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಲರ್ನಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ನಮ್ಮ ಮೆದುಳಲ್ಲಿ ಒಂದು ಹಿಪೋ ಕ್ಯಾಂಪಸ್ ಅಂತ ಒಂದು ಲರ್ನಿಂಗ್ ಸೆಂಟರ್ ಇರುತ್ತೆ, ಅದರ ಆ್ಯಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ, ಮೆಮೊರಿ ಪವರ್ ಕಡಿಮೆ ಆಗುತ್ತೆ, ಓದಬೇಕು ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಬರೀ ನಾವು ಮೊಬೈಲಲ್ಲಿರೋಣ ಅಥವಾ ಬರೀ ನಾವು ಟಿ ವಿ ನೋಡೋಣ, ಈ ರೀತಿಯಲ್ಲಿ ಅವರ ಅಡಿಕ್ಷನ್ಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ವ್ಯಾಲಿಡೇಷನ್ ಇದೆ, ಎಮೋಷ್ನಲ್ ಕನೆಕ್ಷನ್ ಇದೆ, ಅಲ್ಲೆಲ್ಲ ಗ್ರಾಫಿಕ್ಸ್ ಇದೆ, ಡಿಸೈನ್ಸ್ ಇದೆ, ಸ್ಟೋರೀಸ್ ಇದೆ. ಸೊ ಇಲ್ಲಿ ರಿಯಲ್ ಲೈಫಲ್ಲಿ ಓದೋದ್ರಲ್ಲಿ ಏನಿದೆ? ಸ್ಕೂಲಲ್ಲಿ ಬರೀ ಬ್ಲ್ಯಾಕ್ ಬೋರ್ಡು, ಅವರೇನೋ ಹೇಳ್ತಾರೆ, ಅದನ್ನು ಕೇಳಬೇಕು ಅಂತ ಮನಸ್ಸಿರಲ್ಲ. ಸೊ ಸ್ಕೂಲಿಗೆ ಹೋಗೋದೇ ಬೇಡ ಅಂತ ಅನಿಸುತ್ತೆ. ಮನೆಯಲ್ಲಿ ಅಪ್ಪ ಅಮ್ಮ ಬೋರಿಂಗು, ಬೈತಾರೆ, ಕಂಡೀಷ್ನಿಂಗ್ ಮಾಡ್ತಾರೆ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೆದರಿಸ್ತಾರೆ, ಹತ್ತಿರ ಬಂದರೆ ಬ್ಯುಸಿ ಇದ್ದೀನಿ ಅಂತ ಹೇಳಿ ದೂರ ತಳ್ತಾರೆ. ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಅವರಿಗೆ ಒಂದು ಎಮೋಷ್ನಲ್ ಕನೆಕ್ಷನ್ ಕೊಡುವಂಥ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಬೇಕಾಗಿರುತ್ತೆ. ಸೊ ಅವರ ಮೆದುಳು ಕಂಪ್ಲೀಟಾಗಿ ಡೆವಲಪ್ ಆಗಿರಲ್ಲ. ನಮ್ಮ ಮೆದುಳು ಕಂಪ್ಲೀಟಾಗಿ ಡೆವಲಪ್ ಆಗಬೇಕು ಅಂದರೆ ಒಬ್ಬ ಮನುಷ್ಯನಲ್ಲಿ ಅಪ್ ಟು 25 ಇಯರ್ಸ್ ತನಕ ನಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಏನು ಆ ನಾಲೆಡ್ಜ್ ಬ್ರೈನ್ ಅಂತ, ಅದು ಇನ್ನೂ ಡೆವಲಪ್ ಆಗಿರಲ್ಲ. ಸೊ ಅದು ಪೂರ್ಣವಾಗಿ ಡೆವಲಪ್ ಆದವರೇ ಇಷ್ಟು ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದಮೇಲೆ ಈ ಮಕ್ಕಳಲ್ಲಿ ಎಷ್ಟು ನೆಗೆಟಿವ್ ಎಫೆಕ್ಟ್ಸ್ ಆಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಗೇಮಿಂಗ್ ಆ್ಯಪ್ ಅಂದ ತಕ್ಷಣ ಈಗಷ್ಟೇ ಈ ಕೊರಿಯನ್ ಗೇಮಿಂದ 3 ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ. ಅಂದರೆ ಮೊಬೈಲ್ನ ರಿಸ್ಟ್ರಿಕ್ಟ್ ಮಾಡಿದ್ದಕ್ಕೆ, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ತಂದೆ ತಾಯಂದಿರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ಕೊರಿಯನ್ ಗೇಮು ಆ ಥರ ಡಿಸೈನ್ ಮಾಡಿರುತ್ತೆ, ಅಂದರೆ ಕೊನೆಯಲ್ಲಿ ಆತ್ಮಹತ್ಯೆನೇ ಲಾಸ್ಟ್ ಅನ್ನೋದನ್ನು ಡಿಸೈನ್ ಮಾಡಿರುತ್ತೆ. ಅಂದರೆ ಈ ಕೊರಿಯನ್ ಗೇಮ್ಸ್ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂದರೆ, ಒಂದು ಸುಂದರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಾರೆ, ಒಂದು ಕಲ್ಪನಾ ಪ್ರಪಂಚಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾರೆ, ಪ್ರತಿದಿನ ಟಾಸ್ಕ್ಗಳನ್ನು ಕೊಡ್ತಾರೆ, ಅವರಿಗೆ ಒಂದು ವರ್ಚುವಲ್ ಫ್ರೆಂಡ್ನ ಕೊಡ್ತಾರೆ, ಅದ್ರ ಮೂಲಕ ಅವರು ಒಂದು ಕನೆಕ್ಷನ್ನ ಬಿಲ್ಡ್ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಏನು ಅನಿಸುತ್ತೆ ಅಂದರೆ, ಇಲ್ಲಿ ಯಾರೋ ನನ್ನನ್ನು ಅರ್ಥ ಮಾಡ್ಕೋತಾ ಇದ್ದಾರೆ, ಯಾರೋ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನನ್ನು ಕೇಳಿಸ್ಕೊತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ನ ಅವರಲ್ಲಿ ಜಾಸ್ತಿ ಮಾಡುತ್ತೆ. ಆಮೇಲೆ ಅವರಿಗೆ ಆ ಎಮೋಷ್ನಲ್ ಕನೆಕ್ಷನ್ ಕೊಡುತ್ತೆ. ಅದರಿಂದ ಅವರು ಕಮಿಟ್ಮೆಂಟ್ ಕೊಡ್ತಾರೆ. ಆ ಗೇಮಲ್ಲಿ ಕಮಿಟ್ಮೆಂಟ್ ಕೊಡಬೇಕು. ಅಂದರೆ ಈಗ ಏನು ಕಮಿಟ್ಮೆಂಟ್ ಅಂದರೆ, ಈ ಗೇಮಿಂದ ಆಚೆ ಬರಬೇಕು ಅಂದರೆ ಸಾವೇ ಗತಿ ಅನ್ನೋ ರೀತಿಯಲ್ಲಿ ಒಂದು ಕಮಿಟ್ಮೆಂಟ್ ತಗೋತಾರೆ. ಆ ರೀತಿ ಡಿಸೈನ್ ಮಾಡಿರ್ತಾರೆ.
ಯಾವಾಗ ಅಪ್ಪ ಅಮ್ಮ ಸ್ಟ್ರಿಕ್ಟ್ ಮಾಡ್ತಾರೆ, ಗೇಮಿಂದ ಆಚೆ ಬರಬೇಕು ಅಂದಾಗ ಆ ಕಮಿಟ್ಮೆಂಟಿಗೆ ಅವರು ಒಳಗಾಗಿ ಸೂಸೈಡ್ ಮಾಡಿಕೊಂಡು ಅವರ ಒಂದು ಹತ್ಯೆ ಮಾಡ್ಕೋತಾ ಇದ್ದಾರೆ. ಸೊ ಈ ಮುಂಚೆ ಬ್ಲೂ ವೇಲ್ ಅಂತ ಒಂದು ಗೇಮ್ ಇತ್ತು. ಹೀಗೆ ಕೆಲವೊಂದು ಗೇಮ್ಸ್ಗಳು ಈ ರೀತಿ ಡಿಸೈನ್ ಮಾಡಿರ್ತಾರೆ. ಸೊ ಮಕ್ಕಳಿಗೆ ಒಂದು ರೀಪ್ಲೇಸ್ಮೆಂಟ್ ಟೆಕ್ನಿಕ್ನ ನೀವು ಕಲಿಸ್ತಾ ಇರಬೇಕು. ಅವರ ಟ್ರಿಗರ್ಸ್ ಯಾವುದು ಅಂತ ನೋಡ್ತಾ ಇರಬೇಕು. ಅಂದರೆ ಅವರು ಯಾವಾಗ ಮೊಬೈಲ್ ಬೇಕು ಅಂತ ಅಳ್ತಾರೆ, ಅಂದರೆ ಬೋರ್ ಆದಾಗ ಅಳ್ತಾರಾ, ಅಥವಾ ಸ್ಟ್ರೆಸ್ ಜಾಸ್ತಿ ಆದಾಗ ಅವರಿಗೆ ಮೊಬೈಲ್ ಬೇಕು ಅಂತ ಅನಿಸುತ್ತಾ, ಅಥವಾ ಅವರಿಗೆ ಒಂಟಿತನ ಇದ್ದಾಗ ಅವರಿಗೆ ಮೊಬೈಲ್ ಬೇಕು ಅನಿಸುತ್ತಾ, ಯಾವ ಒಂದು ಟ್ರಿಗರ್ಗೆ ಅವರು ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ ತಂದೆ ತಾಯಿಗಳು ಗಮನಿಸಿ ಆ ಟೈಮಲ್ಲಿ ಅವರಿಗೆ ರೀಪ್ಲೇಸ್ಮೆಂಟ್ ಟೆಕ್ನಿಕ್, ಅಂದರೆ ಒಂದು 30 ಮಿನಿಟ್ಸ್ ವಾಕಿಂಗ್ ಕರ್ಕೊಂಡು ಹೋಗೋದು, ಅಥವಾ ಎಕ್ಸಸೈಸ್ ಮಾಡಿಸೋದು, ಅಥವಾ ಅವರಿಗೆ ಒಂದು ಪುಸ್ತಕಗಳನ್ನು ಓದೋವಂಥ ಅಭ್ಯಾಸ ಮಾಡಿಸೋದು, ಅಥವಾ ಯಾವುದಾದ್ರೂ ಒಂದು ಪೇಂಟಿಂಗೋ ಡ್ಯಾನ್ಸೋ ಈ ಥರ ಅವರಿಗೆ ಯಾವುದಾದ್ರೂ ಸ್ಕಿಲ್ ಬೆಳೆಸೋವಂಥ ಒಂದು ಕಲೆಗಳನ್ನು ಕಲಿಸೋದು. ಈ ರೀತಿಯಲ್ಲಿ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇರಬೇಕು. ಅವರಿಗೆ ಒಂದು ಒಳ್ಳೆ ಹ್ಯಾಬಿಟ್ಸ್ ಕಡೆ ಕರ್ಕೊಂಡು ಹೋಗಬೇಕು. ಆದಷ್ಟು ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ನ ಕಲಿಸ್ಬೇಕು ಮಕ್ಕಳಿಗೆ. ಅಂದರೆ ನಾವು ಏನು ತಿಂತೀವೋ ಅದೇ ಆಗ್ತೀವಿ ಅಂತ ಹೇಳ್ತಾರೆ, ಹೌದಾ? ಹಾಗೆ ಮಕ್ಕಳಿಗೆ ಒಂದು ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ನ ಕಲಿಸೋದ್ರಿಂದ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಈ ಸರಿಯಾದ ಡಯೆಟ್ನ ಫಾಲೋ ಮಾಡೋದ್ರಿಂದ ಎಷ್ಟೆಲ್ಲ ನಮ್ಮ ಥಾಟ್ಸು ಎಮೋಷನ್ಸ್ಗಳು ಬದಲಾಗುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಸೈನ್ಸೇ ಇದೆ. ಸೊ ಆದಷ್ಟು ಮಕ್ಕಳಿಗೆ ಒಳ್ಳೆಯ ಆಹಾರಗಳನ್ನು, ಅವರಿಗೆ ನ್ಯೂಟ್ರಿಷನ್ ಇರುವಂಥ ಆಹಾರಗಳನ್ನು ಮಕ್ಕಳಿಗೆ ಕೊಡೋದು, ಆದಷ್ಟು ನೀರು ಕುಡಿಸೋದನ್ನು ಅಭ್ಯಾಸ ಮಾಡಿಸೋದು, ಅವರ ಒಂದು ಹೆಲ್ತ್ ಕಡೆ ಗಮನ ಕೊಡೋದು, ಅವರ ಎಮೋಷ್ನಲ್ ಹೆಲ್ತ್ ಕಡೆ ಗಮನ ಕೊಡೋದು. ಈ ರೀತಿಯಲ್ಲಿ ಮಕ್ಕಳಿಗೆ ನಾವು ನೋಡ್ಕೊಳ್ಳೋದ್ರಿಂದ ಮೊಬೈಲಿಂದ ದೂರ ಇಡ್ಬೋದು. ಮಕ್ಕಳು ಮೊಬೈಲ್ ಗೀಳಿಗೆ ಒಳಗಾಗ್ತಾ ಇದ್ದಾರೆ, ಹಾಳಾಗ್ತಾ ಇದ್ದಾರೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಕ್ಕಳನ್ನು ಪ್ರೀತಿಯಿಂದ ತಿದ್ಬೋದು. ಅವರಲ್ಲಿ ಒಂದು ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಮಾಡೋದ್ರಿಂದ, ಅವರಿಗೆ ಬುದ್ಧಿವಾದ ಹೇಳೋದ್ರಿಂದ, ಅವರಿಗೆ ಒಂದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ಕಲಿಸೋದ್ರಿಂದ ಮಕ್ಕಳು ಆ ಮೊಬೈಲ್ ಗೀಳಿಂದ ಆಚೆ ಬರ್ತಾರೆ. ಖಂಡಿತವಾಗ್ಲೂ ಏನು ಮಾಡ್ತಾ ಇದ್ದಾರೆ, ಅಕಸ್ಮಾತ್ ಮೊಬೈಲಲ್ಲಿ ಇವಾಗ ಮಕ್ಕಳು ಎಂಗೇಜ್ ಆಗಿದ್ದರೆ ದಯವಿಟ್ಟು ಯಾವ ಆ್ಯಪ್ಸ್ಗಳಲ್ಲಿ ಅವರು ಇದ್ದಾರೆ, ಯಾವ ರೀತಿ ಅವರ ಎಮೋಷನ್ಸ್ ಭಾವನೆಗಳು ಬರ್ತಾ ಇದೆ, ಅವ್ರ ಟ್ರಿಗರ್ ಏನು ಅನ್ನೋದನ್ನು ಗಮನಿಸಿ ಯಾರಾದರೂ ಮನಃಶಾಸ್ತ್ರಜ್ಞರ ಹತ್ರ, ಸೈಕಾಲಜಿಸ್ಟ್ ಹತ್ರ, ಕೌನ್ಸಿಲರ್ಸ್ ಹತ್ರ ಕರ್ಕೊಂಡೋಗಿ ಖಂಡಿತವಾಗ್ಲೂ ಮಕ್ಕಳನ್ನು ಮೊಬೈಲ್ ಅಡಿಕ್ಷನಿಂದ ಬಿಡಿಸ್ಬೋದು.